ಬಿಸ್ನೆಸ್ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಅಂತ ನಾನು ಹೇಳಿರೋದು. ಕಮರ್ಷಿಯಲ್ ಅನ್ನೋ ಶಬ್ದ ತಗೊಂಡಿದ್ದೆ ಅಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟು ಅಂದರೆ ಕಮರ್ಷಿಯಲ್ ಅಂದರೆ ಏನು, ಒಂದು ಬಿಲ್ಡಪ್ ಡೈಲಾಗ್ಗಳು, BGMಗಳು, ಅದು ಒಂದು ಥರದ ಎಂಟರ್ಟೈನ್ಮೆಂಟು. ಅದ್ರ ಬಗ್ಗೆ ಅದನ್ನು ಮಾಡೋದಕ್ಕೆ ಒಂದು ಥರದ ಸ್ಕಿಲ್ ಬೇಕು. ಇನ್ನೊಂದು ಎಂಗೇಜಿಂಗ್ ಆಗಿ ನಾವು ಕಥೆಯನ್ನು ಹೇಳೋಕ್ಕಾದ್ರೆ ಅದು ಕೂಡ ಕಮರ್ಷಿಯಲ್ ಅಂತ ನಾನು ನಂಬುತ್ತೀನಿ. ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಎಂಗೇಜ್ಮೆಂಟ್ ದೃಷ್ಟಿಯಿಂದ ತುಂಬ ಗ್ರಿಪ್ಪಿಂಗ್ ಆಗಿರುವ ಸೀನ್ಗಳಿವೆ ಮತ್ತು ಟರ್ನ್ ಮತ್ತು ಟ್ವಿಸ್ಟ್ಗಳಿವೆ. ಆ ಕಾರಣಕ್ಕೆ ಈ ಸಿನಿಮಾ ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡೀಟೇಲ್ಡ್ ಸಿನಿಮಾ ಆದರೂ ಕೂಡ ಈ ಸಿನಿಮಾ ಯಾವುದೇ ಹಂತದಲ್ಲಿ ನಿಮಗೆ ಇದು ಬೇಸರ ತರಿಸಲ್ಲ ಅನ್ನೋ ನಂಬಿಕೆ ಇದೆ. ಎಸ್ಪೆಷಲಿ ಅಂದರೆ ಒಂದು ವಿಜುವಲ್ ಸ್ಪೆಕ್ಟಕಲ್ ಕೂಡ ನೀವು ನೋಡಬಹುದು. ಹಾಗೆ ಇದು ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಾದಮೇಲೆ ಜನ ತೀರ್ಮಾನ ಮಾಡ್ತಾರೆ ಪ್ರಮೋದ್. ಇದು ನಾವು ಎಷ್ಟು ಬೇಕಾದರೂ ಇದನ್ನು ಪ್ಲ್ಯಾನ್ ಮಾಡ್ಬೋದು. ಜನ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ, ಕಮರ್ಷಿಯಲ್ ಹೌದೋ ಅಲ್ವೋ, ಕಂಟೆಂಟ್ ಇದೆಯೋ ಇಲ್ವೋ ಅದನ್ನು ತೀರ್ಮಾನ ಮಾಡ್ತಾರೆ. 14 ಜೂನ್ಗೆ ಆ ವರ್ಡಿಕ್ಟ್ಗೆ ನಾನಂತೂ ತುಂಬ ಚಡಪಡಿಸ್ತಾ ಕಾಯ್ತಾ ಇದ್ದೀನಿ. ಸೊ ಜನ ಇದನ್ನು ಹೇಳಿದರೆ, ಈಗ ನಾನು ಇಲ್ಲಿ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದೆಲ್ಲ ಚೆನ್ನಾಗಿದೆ ಹೇಳೋಕ್ಕೆ, ಬಟ್ ಜನ ಇದು ಹೀಗಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಬೇಕಾದ್ರೆ ಹೊಸ ಶಬ್ದ ತರ್ತಾರಲ್ಲಿ, ಅದು ಅವ್ರ ಕೈಯಲ್ಲಿರೋದು. ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ಅದು ಇಷ್ಟ ಆಗಬಹುದು ಅಂತ ಆಸೆ ಪಡ್ತೀವಿ. ಹಲೋ ಸರ್, ಇಲ್ಲ ಪರಮ್ ಸರ್ಗೆ ಈ ಕ್ವಶನ್. ನ್ಯೂಸ್ ಅಲ್ಲಿ ಇದ್ರಿ, ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಹೋಗಿದ್ದು, ಈಗ ಸಿನಿಮಾ ಮಾಡುವಂಥದ್ದು. ಆಸ್ ಎ ಸಿನಿಮಾ ಮೇಕರ್ ಈ ಸಿನಿಮಾ ನೋಡಿರ್ತೀವಿ. ಆಸ್ ಎ ಕ್ರಿಟಿಕ್ ನಿಮ್ಗೆ ಏನು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಣಿಸ್ತೀವಿ ಸಿನಿಮಾದಲ್ಲಿ? ಸಿನಿಮಾ ಮಾಡೋದು ಮುಖ್ಯವಾಗಿ ಕತೆ ನಾನು ಬರೆದಿದ್ದು, ಅದನ್ನ ನಾನೇ ಶೂಟ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು. ಓವರ್ ಆಲ್ ಏನಾಗುತ್ತೆ ಅಂದರೆ, ಒಂದು ಸಿನಿಮಾ ಆಗುವಾಗ ಫಸ್ಟ್ ಎಡಿಟಿಂಗ್ ಹೋಗ್ತೀವಿ, ಅಲ್ಲಿ ಡೈಲಾಗ್ಗಳು ಈಕ್ವಲೈಸ್ ಆಗಿರಲ್ಲ, ಕೆಲವು ಡೈಲಾಗ್ಗಳು ನಿಂತಿರುತ್ತೆ. ಇನ್ನೊಂದು ವಿಷಯ ಹೇಳಲೇಬೇಕು, ಈ ಸಿನಿಮಾ ಸಿಂಕ್ ಸಿನಿಮಾ ಅಂದರೆ ಸಿಂಕ್ ಸೌಂಡಲ್ಲಿ ಮಾಡಿರುವ ಕೆಲವೇ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸೊ ಡೈಲಾಗು ಆಲ್ಮೋಸ್ಟ್ ಇತ್ತು, ಅದು ಸೌಂಡ್ ಇಫೆಕ್ಟ್ ಮಿಸ್ಸಿಂಗ್ ಇರುತ್ತೆ, ಮ್ಯೂಸಿಕ್ ಮಿಸ್ಸಿಂಗ್ ಇರುತ್ತೆ ಮತ್ತು ಮಿಕ್ಸಿಂಗ್ ಆಗಿರಲ್ಲ. ಆ ಹಂತದ ನಮ್ಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಮ್ಯೂಸಿಕ್ಕಿಗೆ ಹೋಗ್ತೀವಿ. ಮ್ಯೂಸಿಕ್ಕಿಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾರೆ ಅಂದರೆ, ಡೈಲಾಗ್ ಎಲ್ಲ ಮ್ಯೂಟ್ ಮಾಡ್ಬಿಡ್ತಾರೆ ಅಥವಾ ಕೇಳೋ ಹಾಗೆ ಇಡಲ್ಲ ನಿಮಗೆ. ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ನಿಮ್ಗೆ ಸಿನಿಮಾ ತೋರಿಸ್ತಾರೆ, ಆವಾಗಲೂ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಸೌಂಡ್ ಇಫೆಕ್ಟ್ಗೆ ಹೋದಾಗ ನೀವು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಅಲ್ಲಿರುವ ವಿಜುವಲ್ಗಳು ನಿಮಗೆ ಜಸ್ಟಿಸ್ ಕೊಡಲ್ಲ, ಅಲ್ಲೂ ನಿಮಗೆ ಜಡ್ಜ್ಮೆಂಟ್ ಸಿಗಲ್ಲ. ನೀವು DIಗೆ ಹೋದಾಗ ಯೂಶುವಲಿ ಅಲ್ಲಿ ಒಂದು ಆಲ್ಮೋಸ್ಟ್ ಸೌಂಡೇ ಇಟ್ಕೊಳ್ಳಲ್ಲ, ಸೌಂಡ್ ಇಟ್ಕೊಂಡ್ರು ಅದು ಇಫೆಕ್ಟಿವ್ ಆಗಿರಲ್ಲ. ಸೊ ನಮಗೆ ಸಿನಿಮಾದ ಜಡ್ಜ್ಮೆಂಟ್ ಅಂತ ನಮ್ಗೆ ಏನಾದರೂ ಸಿಗೋದಿದ್ರೆ ಅದು ಮಿಕ್ಸಿಂಗ್ ಸ್ಟೇಜಲ್ಲಿ ಸಿಗಬೇಕು. ಮಿಕ್ಸಿಂಗ್ ಆಗುವಾಗ, ಕಳೆದ ವಾರ ಮಿಕ್ಸಿಂಗ್ ಆದಮೇಲೆ ನಾನು ಈ ಸಿನಿಮಾವನ್ನು ನೋಡಿದೆ ಮತ್ತು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಖುಷಿಯಾಗಿದೆ, ಅದೆಲ್ಲ ಇದೆ. ಬಟ್ ನನಗೆ ಈ ಸಿನಿಮಾವನ್ನು ನಾನು ಕ್ರಿಟಿಕಲ್ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದರಲ್ಲಿ ನಾನು ಅದು ಕಾನ್ಫ್ಲಿಕ್ಟ್ ಇದನ್ನು ಹೇಳ್ತಾರಲ್ಲ, ಒಂದು ನಾನೇ ಒಬ್ಬ ಬರಹಗಾರಾಗಿ ನಾನೇ ಅದನ್ನು ಮಾಡಿದಾಗ ನನಗದು ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅಥವಾ ನನಗೆ ತಪ್ಪುಗಳೇ ಕಾಣಿಸುತ್ತೆ, ಎರಡೂ ಥರ ಆಗುತ್ತೆ. ಹಾಗಾಗಿ ನಾನು ವಿಮರ್ಶೆ ಮಾಡಕ್ಕೆ ಹೋಗಲ್ಲ. ನೀವು ಮಾಡಿ ಅದನ್ನು. 14ನೇ ತಾರೀಕು ಶುಕ್ರವಾರ ಮೊದಲನೇ ಸಿನಿಮಾ ನಂದು, ಗಮನ ಇರಲಿ. ಈ ಟ್ರೇಲರ್ ಭಾಳ ಅದ್ಭುತ ಅನಿಸ್ತೀನಿ ಹೋದಾಗ. ಬಟ್ ಒಂದು ಕಡೆ ಇದು ಬ್ರೈನಿಗೆ ಕೆಲಸ ಜಾಸ್ತಿ ಕೊಡುತ್ತಾ ಅಥವಾ ಹಾರ್ಟ್ಗೆ ಟಚ್ ಆಗುತ್ತಾ ಹೆಚ್ಚಾಗಿ? ಇದು ಡ್ರಾಮಾ ಥ್ರಿಲ್ಲರ್ ಇದು. ಹಾಗಾಗಿ ಡ್ರಾಮಾ ಅಂತ ಬಂದಾಗ ಹ್ಯೂಮನ್ ರಿಲೇಷನ್ಶಿಪ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ರಿಲೇಷನ್ಶಿಪ್ಗಳು ಭಾಳ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿವೆ. ಇದು ಡಾಲಿ ಮತ್ತು ತಾರಮ್ಮ ಅವ್ರದ್ದು ಇರ್ಬೋದು, ಅಥವಾ ಸಾಹುಕಾರ್ ಮತ್ತು ಡಾಲಿದು ಇರ್ಬೋದು, ಸಾಹುಕಾರ್ ಅವರ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ನ ಒಂದು ಪೋರ್ಟ್ರೇಯಲ್ ಇರ್ಬೋದು, ಒಂದು ಇಮೋಷನ್, ಒಂದು ರಿಲೇಷನ್ಶಿಪ್ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ ಕಾರಣದಿಂದ ಇದು ಡ್ರಾಮಾ ಥ್ರಿಲ್ಲರ್ ಆಗಿರೋದು. ಇಮೋಷನ್ ಬಂದಾಗ ಅದು ಮನಸ್ಸಿಗೆ ತಟ್ಟಿದ್ರೆ ಉಪಯೋಗ ಆಗಲ್ಲ, ಅದು ಹೃದಯಕ್ಕೆ ತಟ್ಟಬೇಕು. ನನ್ನ ದೃಷ್ಟಿಯಲ್ಲಿ ಹೃದಯಕ್ಕೆ ತಟ್ಟತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಗೇನ್ ಇದು ಪ್ರಯತ್ನ. ಅದು ಹೃದಯಕ್ಕೆ ತಟ್ಟುತ್ತಾ ಇಲ್ವಾ, ಮನಸ್ಸಿಗೆ ತಟ್ಟುತ್ತಾ ಇಲ್ವಾ, 14ನೇ ತಾರೀಕು ನೀವು ಜನ ಹೇಳಬೇಕು. ಅಷ್ಟೇ ಹೇಳಲಿಕ್ಕೆ ಇರುತ್ತೆ ಸರ್ ನನಗೆ. ನನ್ನ ಪ್ರಶ್ನೆ ಧನಂಜಯ್ಗೆ. ಸಿನಿಮಾನ 2 ಭಾಗಗಳಲ್ಲಿ ನೋಡ್ತೀವಿ, ಒಂದು ಕಲಾತ್ಮಕ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಬಟ್ ಕಲಾವಿದರ ದೃಷ್ಟಿಯಿಂದ ಬಂದಾಗ ಸಿನಿಮಾನೇ. ಸೊ ನೀವು 2 ಜಾನರ್ನ ಟಚ್ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ನಿಮ್ಮ ಕರಿಯರ್ ಅಂತ ನೋಡಿದಾಗ ಆಫ್ಟರ್ ಟಗರು, ಬಿಫೋರ್ ಟಗರು, ಸಿನಿಮಾ ಕಥೆಯ ಆಯ್ಕೆ ಅಂತ ಬಂದಾಗ ಏನು ಅಂದರೆ
ಏನು ಮಾನದಂಡ ನೀವು ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಒಂದು ಕಥೆನ ಸೆಲೆಕ್ಟ್ ಮಾಡ್ತೀರಾ ಅಂತ ಅವತ್ತು ಮತ್ತು ಇವತ್ತು? ಅಲ್ಲ, ಬಿಫೋರ್ ದಟ್ ನನಗೆ ಆ ಥರ ಯಾವುದೂ ಚಾಯ್ಸ್ ಇರಲಿಲ್ಲ. ನನಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದು. ಥಿಂಕ್ ಇವಾಗ ನನಗೆ ಅವಕಾಶ ಇದೆ. ಹಾಗೆ ನಾನು ಮಾತಾಡ್ದಂಗೆ ಖಂಡಿತ ಒಂದೊಳ್ಳೆ ಪಾತ್ರ, ಒಂದೊಳ್ಳೆ ಕತೆ, ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು. ಕತೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ ಅದು ಇವಾಗ ತುಂಬ ರೀಡಿಫೈನ್ ಆಗ್ತಾ ಇದೆ. ನಾವು ಬೇರೆ ಬೇರೆ ಭಾಷೆಗಳಲ್ಲಿ ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು. ಸೊ ಯಾರು ಜಾಸ್ತಿ ಯಾವ ಸಿನಿಮಾ ನೋಡ್ತಾರೆ ಅವೆಲ್ಲವೂ ಮಾಸ್ ಸಿನಿಮಾಗಳಲ್ಲಿ. ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತೊಗೊಂಡ್ರೆ ಡಾಲಿ ಅನ್ನೋ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡೋದು. ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತೀವಿ, ಬಡವರಸ್ಕರ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತೀವಿ. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇ. ಸೊ ಕೋಟಿ ಕೂಡ ನನಗೂ ಪರಮವರು ಅದು ಯಾವಾಗಲೂ ನೋಡಿದೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರೀತಾ ಇದ್ದೆ. ಏಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕತೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ, ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕದು. ನಾನು ಇವತ್ತು ಕತೆ ಕೇಳಿ ಇನ್ನೂ 2 ದಿನ ಆದ್ರೂ ನನಗೆ ಕತೆ ಮತ್ತೆ ಅದು ಬರ್ತಾ ಇರಬೇಕು. ಆ ಥರ ಇದ್ದಾಗ ಒಪ್ಕೋತೀನಿ. ಸೊ ಕೋಟಿ ಕೂಡ ಹಂಗೆ ನಾನು ಕೇಳಿ 1 ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ ಅವನು ಮತ್ತೆ ಅವ್ರು ಬರೆದಿರೋ ದೃಶ್ಯಗಳು, ಆ ಸಂಭಾಷಣೆಗಳು ಎಲ್ಲವೂ ಕಾಡ್ತಾ ಇತ್ತು. ಹಂಗೆ ನನಗೆ ಕಾಡೋವಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ. ಬಟ್ ಲಾಸ್ಟ್ 1.5 year ಇಂದ ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ಅಂದರೆ ಥಿಯೇಟರ್ಗಳಿಗೆ ಇರ್ತಕ್ಕಂತಹ ಒಂದು ಕ್ರೈಸಿಸ್ ಅಂದರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತಕ್ಕಂಥದ್ದು ಹೌದು. ಕತೆ ಬಹಳ ಮುಖ್ಯ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದವರು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ. ಯಾಕಂದರೆ ಥಿಯೇಟ್ರಿಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟರ್ ರನ್ ಆಗುತ್ತೆ, ಜೊತೆಗೆ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋದು. ಸೊ ನೀವು ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಕಮರ್ಷಿಯಲ್ ಸಕ್ಸಸ್ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡ್ಬೋದಿತ್ತಾ ಅನ್ನೋದು? ಡೆಫಿನೆಟ್ಲಿ ಕೋಟಿ ಕಮರ್ಷಿಯಲ್ ಸಿನಿಮಾನೇ. ಆಗಲೇ ಪರಂ ಹೇಳ್ದಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು. ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಅಥವಾ ಏನೋ ತುಂಬ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಡಿಫೈನ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಆ ಥರ ಅಲ್ಲ. ಇದು ಕಮರ್ಷಿಯಲ್ ಸಿನಿಮಾನೇ ರೀಡಿಫೈನ್ ಆಗಿದೆ ಅಷ್ಟೇ. ಕಮರ್ಷಿಯಲ್ ಸಿನಿಮಾನೇ. ಆ್ಯಂಡ್ ಐ ಥಿಂಕ್ ಜನ ಬರ್ತಾರೆ. ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು. ಅದು ಕೋಟಿಲಿ ಇದೆ ಅಂತ ಹೇಳಿ ನಾನು ನಂಬ್ತೀನಿ. ಬರ್ತಾರೆ. ಕಮರ್ಷಿಯಲ್ ಸಿನಿಮಾನೇ ಇದು. ಧನಂಜಯ ಅವ್ರಿಗೆ ಈ ಪ್ರಶ್ನೆ. ರತನ್ ಪ್ರಪಂಚ ಸಿನಿಮಾದ್ರು ಮಿಡ್ಲ್ ಕ್ಲಾಸ್ ಕತೆ ಅಂತಿದ್ರು. ಆ ಕಡೆ ಬಡವರ ಹೆಸರಲ್ಲಿ ಬಂದಾಗಲೂ ಅಂಥದ್ದೇ ಒಂದು ಕತೆ. ಈ ಟ್ರೈಲರ್ ಅನ್ನು ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ. ಅಂದರೆ ಧನಂಜಯ ಅವರ ಸಿನಿಮಾದ ಕತೆ ಆಯ್ಕೆ ಎಲ್ಲೋ ಒಂದು ಕಡೆ ಮಿಡ್ಲ್ ಕ್ಲಾಸ್ ಕತೆಗಳನ್ನು ಹೆಚ್ಚಾಗಿ ಅಂದರೆ ಆಡಿಯನ್ಸ್ನ ಸೆಳೆಯುವಂಥ ಒಂದು ಕತೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದು? ಇಲ್ಲ, ನನಗೆ ಯಾವಾಗಲೂ ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಇಷ್ಟೊಂದು ನೆನಪಿಸ್ಕೊತಾ ಇರ್ತೀನಿ. ಅದು ಅಣ್ಣವ್ರ ಸಿನಿಮಾಗಳಾಗಲಿ, ಅನಂತ್ನಾಗ್ ಅವ್ರ ಸಿನಿಮಾಗಳಾಗಲಿ, ವಿಷ್ಣು ಸರ್ ಸಿನಿಮಾಗಳಾಗಲಿ, ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾಯಿದ್ರು. ನಾನು ಹೇಳ್ತಿರೋದು ನಾವೇ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ ಅದನ್ನು ಮಾಡ್ತಾಯಿದ್ರು, ಇದನ್ನು ಮಾಡ್ತಾಯಿದ್ರು. ಇವಾಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಗ್ಯಾಂಗ್ಸ್ಟರ್ ಆಗಿನೋ ಇನ್ನೊಂದು ಆ ಥರದ ಸಿನಿಮಾಗಳನ್ನು ನಾನು ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂಥ ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕಲ್ವ. ಮಿಡಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು. ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗುವ ಸಿನಿಮಾಗಳು ಬೇಕು. ಅದನ್ನೆಲ್ಲ ಮುಂಚೆ ಮಾಡ್ತಾಯಿದ್ರು. ಎಲ್ಲ ಥರದ ಸಿನಿಮಾಗಳು ಬರ್ತಾಯಿತ್ತು. ಆ್ಯಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇರೋಲ್ಲ. ಸೊ ಅವ್ರನ್ನ ನಾವು ಕಳ್ಕೋಬಾರ್ದು. ಹಾಗಾಗಿ ಆ ಥರದ ಒಂದು ಪ್ರಯತ್ನ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲ್ ಆಗಿ ನನ್ನ ಬದುಕನ್ನ ರಿವಿಸಿಟ್ ಮಾಡೋವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ, ಆ ಥರದ ಸಿನಿಮಾಗಳು ಮಾಡಿದಾಗ. ಹಾಗಾಗಿ ಇಷ್ಟ ಆಗುತ್ತೆ. ನೀವು ಹೇಳಿದಂಗೆ ಈಗಿನ ಟ್ರೆಂಡ್ ಆ ಥರ ಅಂದರೆ ಜನ ಬಂದು ನೋಡುತ್ತಾ ಅಂತ ಕಥೆಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ಅನ್ಸುತ್ತೆ. ಕಾರ್ತಿಕ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ಇಂಥ ಒಂದು ಸಿಚುವೇಶನ್ ನಮ್ಮ ಅಶೋಕ್ ಅವರು ಹೇಳಿದಾಗ ಒಂದು ಕ್ರೈಸಿಸಲ್ಲಿ ಇದೆ. ಈ ಒಂದು ಸಿಚುವೇಶನ್ಲಿ ಧನಂಜಯ ಅಂತ ಒಬ್ಬ ಬಿಗ್ ಸ್ಟಾರ್ನ ನೀವು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡೋ ಜವಾಬ್ದಾರಿ ಎಷ್ಟು ಚಾಲೆಂಜ್ ಅನಿಸುತ್ತೆ ಜನರನ್ನ ಥಿಯೇಟ್ರಿಗೆ ಕರ್ಸೋದು? ಜನರನ್ನು ಕರ್ಸೋದೇನು ಚಾಲೆಂಜ್ ಅಲ್ಲ ಸರ್. ಇದರಲ್ಲಿ
ಇರೋದು ಒಂದೇ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಎಷ್ಟೋ ಪಿಕ್ಚರ್ಗಳು ಬಂದಾದಮೇಲೆ ಥಿಯೇಟ್ರಿಂದ ಹೋದ್ಮೇಲೆ, ಯಾಕಂದರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರಕ್ಕೆ 7 ಪಿಕ್ಚರ್ 8 ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದೆ. ಈಗ ನೀವೇ ನೋಡ್ತೀರಾ, ಈಗ ಡಿಸ್ಕಷನ್ ಆಗ್ತಿರುವಾಗ ಈಗ OTT ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಾರೆ, ಇಂಥ ಪಿಕ್ಚರ್ನ ನಾವು ಥಿಯೇಟ್ರಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತ. ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ. ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿ ಆಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದು ಓವರ್ ಆಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಐ ಥಿಂಕ್ ಅವರು ಅವಾಗಲೇ ಧನಂಜಯ ಅವ್ರು ಮಾತಾಡ್ತಾರೆ, ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರು ಆಗಲೇ ನೋಟೆಡ್ ಸ್ಟಾರು, ಯಾರಿಗಿನ ಕರ್ಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಇದು ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್, ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟ್ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗ ಏನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ. ಲಾಸ್ಟ್ 3-4 ಮಂತ್ಸ್ ಆದಮೇಲೆ ಈ ಪಿಕ್ಚರ್ಗೆ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿರೋ ಕಂಟೆಂಟು ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೂಡ ಬಂದೇ ಬರ್ತಾರೆ. ಈಗ ತುಂಬ ಜನ ಸಿನಿಮಾ ಮಾಡಿದ್ರು ಸ್ಟಾರ್ಟಿಂಗಿಂದ ಒಂದಷ್ಟು ನಂಬಿಕೆ ಇಟ್ಕೊಂಡು ಭರವಸೆ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ರಿಲೀಸ್ ಆದಮೇಲೆ ನಿಮ್ಮ ಹತ್ರ ನೀವು ಬಿಸ್ನೆಸ್ ಸೆಟ್ ಆದಾಗ ಅಲ್ಲಿ TV ರೇಟ್ಸ್ ಅಂತ ಬರ್ತಾ ಇದೆ. ಅವಾಗ ನೀವು ಅದು ಮಾನದಂಡ ಇಟ್ಕೋತಾ ಇದ್ದೀರಿ ಸಿನಿಮಾ ಮಾಡಬೇಕು. ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಕೋಟಿ ಸಿನಿಮಾ ಇವತ್ತು ನೀವು ನೋಡೋದಾದರೆ ಯಾವ ಮಟ್ಟದಲ್ಲಿ? ನಾನು ಆಗಲೇ ಹೇಳಿದೆ, ನನಗೆ ಆಬ್ಜೆಕ್ಟಿವ್ ಆಗಿ ಇದನ್ನು ಬಹುಶಃ ನೋಡೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ನಾನು ಒಂದು ಪಾರ್ಟಿ ಅಂತೀವಲ್ಲ ಅದು ಆಗಿದೆ. ಆಬ್ಜೆಕ್ಟಿವ್ ಆಗಿ ಬಹುಶಃ ಇದನ್ನು ನನಗೆ ನೋಡೋಕ್ಕಾಗಲ್ಲ. ಇದನ್ನು ಬೇರೆಯವ್ರು ನೋಡಬೇಕು, 14ನೇ ತಾರೀಕು ಜನ ನೋಡಬೇಕು. ಅಥವಾ ನಾನು ಈ ಸಿನಿಮಾವನ್ನು ಮಾರಕ್ಕೆ ಅಂತ ತಗೊಂಡು ಹೋದಾಗ ನೋಡಿದ್ದಾರೆ, ಅವ್ರು ಹೇಳಬೇಕು. ಇದನ್ನು ನಾನು ಹೇಳೋದು ಸರಿ ಇರಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾನು ಇದರ ಪ್ರೋಸೆಸ್ಸಲ್ಲಿ ಪಾರ್ಟ್ ಆಗಿರೋದ್ರಿಂದ ಅದು ಸಮಂಜಸ ಅಲ್ಲ ಅಂತ ನನಗೆ. ಯಾಕೆಂದ್ರೆ ನನಗೆ ಆ ಆಬ್ಜೆಕ್ಟಿವಿಟಿ ಹೋಗ್ಬಿಟ್ಟಿರುತ್ತೆ ಅಂತ ಅಷ್ಟೇ. ಪರಮ್ ಸರ್ ಆಗಲೇ ಮಾತಾಡ್ದಂಗೆ ಏನಂದರೆ 14ನೇ ತಾರೀಕಿಗೆ ಯಾಕೆ ಸಿನಿಮಾ ರಿಲೀಸ್? ಕನ್ನಡದಲ್ಲಿ ಈಗಿನ ಪರಿಸ್ಥಿತಿ ನಾವು ಆಗಲೇ ಮಾತಾಡಿದಂಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದಂತೂ, ಅದ್ರ ಜೊತೆಗೆ ಕನ್ನಡದಲ್ಲಿ ಇನ್ನೂ 3 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಟ್ಟೊಟ್ಟಿಗೆ 4-5 ಸಿನಿಮಾಗಳು ರಿಲೀಸ್ ಆದಾಗ ಅದು ಆಫ್ಟರ್ ಎಲೆಕ್ಷನ್ ಜನರಿಗೆ ಯಾವ ಸಿನಿಮಾ ನೋಡಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಯಾಕೆ 14ನೇ ತಾರೀಕು ನೀವು ರಿಲೀಸ್ ಮಾಡೋದಕ್ಕೆ? ಆಕ್ಚುಲಿ ಇದನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. 14ನೇ ತಾರೀಕು ನಾವು ಆಲ್ಮೋಸ್ಟ್ 2 ತಿಂಗಳ ಮೊದಲು, ಅಂದರೆ ಏಪ್ರಿಲ್ 13ಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಅದು ಆದಮೇಲೆ ಬೇರೆ ಸಿನಿಮಾಗಳು ಅನೌನ್ಸ್ ಆದವು. ಅದು ಶೆಫ್ ಚಿದಂಬರ ಇರ್ಬೋದು, ಲವ್ಲಿ ಇರ್ಬೋದು, ಅಥವಾ ಶಿವಮ್ಮ ಇರ್ಬೋದು. 4 ಸಿನಿಮಾಗಳು ನಾವು ಬರ್ತಿದ್ದೀವಿ 14ನೇ ತಾರೀಕು. ನನಗೊಂದು ನಂಬಿಕೆ ಏನು ಅಂದರೆ, 4 ಜನ ನಾವು ಚಿತ್ರ ಚೆನ್ನಾಗಿ ಮಾಡಿದರೆ 4 ಜನರ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್. 100% ಇದೆ ನನಗೆ. ಜನ ಒಳ್ಳೆ ಸಿನಿಮಾ ಬೇಕು ಅಂತ ಕಾಯ್ತಾರಿಯೇ ಹೊರತು ಇಲ್ಲ ಇದು ಈ ವಾರ ಇದು ಬೇಕಾಗಿತ್ತು ಅಂತ ನೋಡ್ತಾರೆ ಅಂತ ಅಂದ್ಕೊಳ್ಳಲ್ಲ ನಾನು. ಖಂಡಿತವಾಗೂ ಒಳ್ಳೆ ಸಿನಿಮಾಗಳಿದ್ರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ, ಆ ಸ್ಪೇಸ್ ಎಲ್ಲ ತಂಡಕ್ಕೂ ಇದೆ. ಖಂಡಿತವಾಗೂ ಅದು ಆಗುತ್ತೆ ಅಂತ ನಂಬುತ್ತಿದ್ದೆ ನಾನು 14ನೇ ತಾರೀಕು ಅಂತ ನಾವು ಅನೌನ್ಸ್ ಮಾಡಿದಾಗ ಯಾರೂ ಅನೌನ್ಸ್ ಮಾಡಿರಲಿಲ್ಲ. ಅದು ಆದ್ಮೇಲೆ ಒಂದೊಂದಾಗಿ ಆ್ಯಡ್ ಹಾಕೊಂಡು ಹೋಯಿತು. ಮತ್ತು ಇಲೆಕ್ಷನ್ ಮುಗಿದಿದ್ರಿಂದ IPL ಮುಗಿದ್ರಿಂದ ಈ ಹಂತದಲ್ಲಿ ಯಾರೋ ಒಬ್ಬರು ಮುಂದಕ್ಕೆ ಹೋಗಿ ಪ್ರಯತ್ನ ಮಾಡಬೇಕು. ಅದು ಆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡಿದೆ. ಸರ್ ಕಾರ್ತಿಕ್ ಸರ್, ಇದರದೇ ಕಂಟಿನ್ಯೂಷನ್. ಸೊ ಈ ವಾರ 4 ಸಿನಿಮಾ ರಿಲೀಸ್ ಆಗ್ತಾ ಇದೆ, 3 TRJ ರಿಲೀಸು. ನೀವು ಅವಾಗಲೇ ಹೇಳ್ದಂಗೆ ಒತ್ತಡ, ಫಿಲ್ಮ್ ಓವರ್ಲೋಡ್ ಆಗ್ತಾ ಇದೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ ಕೇಳಿ ಸರ್. ಇದು ಬಹಳ ಒಳ್ಳೆ ಪ್ರಶ್ನೆ ಪ್ರಮೋದ್, ಥ್ಯಾಂಕ್ ಯು. ಕೇಳಿ ಸರ್. ಸೊ ಅವಾಗಲೇ ಹೇಳಿದಾಗೆ ಓವರ್ಲೋಡ್ ಆದಾಗ ಎಷ್ಟೋ ಸಲ ಒಳ್ಳೆ ಸಿನಿಮಾಗಳಿಗೆ ಹೊರಟ ಬೀಳುತ್ತೆ. ಸೊ ಇದನ್ನ ನಿಭಾಯಿಸೋದಾದ್ರೆ ಹೇಗೆ ಅಥವಾ ಏನು? ಸರ್, ಇಲ್ಲಿ 4 ಪಿಕ್ಚರ್ಗೆ ಅಪೆಟೈಟ್ ಇದೆ. ಥಿಯೇಟರ್ಸ್ ಅಂತೂ ಇದೆ, ಥಿಯೇಟರ್ಗೆ ಯಾವ ಪಿಕ್ಚರು ಬಂದಿಲ್ಲ. ಸೊ 4 ಪಿಕ್ಚರ್ನು ಪ್ರದರ್ಶನ ಮಾಡೋಕ್ಕೆ ಥಿಯೇಟರ್ ಇದೆ. ಈಗ ನಾವು ಫಸ್ಟ್ ಅವ್ರು ಹೇಳ್ದಂಗೆ ಕೋಟಿ ಬಂದಾಗ ನೋಡಿ, ಆಮೇಲೆ ನಮಗೆ ಈಗ ಶೆಫ್ ಚಿದಂಬರ ರಿಲೀಸ್ ಮಾಡಿದಾಗ ಅವ್ರು ಆ ಡೇಟ್, ಆಮೇಲೆ ಅದೊಂದು 17th ರಜಾ ಸಿಗುತ್ತೆ. ಸೊ ಎಲ್ಲರೂ ಅದೊಂದು ಎನ್ಕ್ಯಾಶ್ ಮಾಡ್ಕೋಬೇಕಾಗೋದು ಒಂದು ಇದಿದೆ. ಆಮೇಲೆ ನೀವು ಅವ್ರು ಹೇಳ್ದಂಗೆ IPL ಎಲೆಕ್ಷನ್ ಮುಗಿದಾದ್ಮೇಲೆ ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಈಗ ಫಸ್ಟ್ ಸಿಗ್ತಿರೋ ಒಂದು ರಜಾ. ಆ್ಯಂಡ್ ಶಿವಮೊಗ್ಗ ಎಷ್ಟು ಬರಬೇಕು ಅಷ್ಟು ಥಿಯೇಟ್ರ್ ಹೋಗುತ್ತೆ, ಶೆಫ್ ಚಿದಂಬರಕ್ಕೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ, ಕೋಟಿಗೆ ಎಷ್ಟು ಬೇಕು ಅಷ್ಟು ಹೋಗುತ್ತೆ.
ನಾವು ಯಾವುದಕ್ಕೂ ಒಂದಕ್ಕೆ ಏನಂತ ಜಾಸ್ತಿ ಮಾಡಿ ಇನ್ನೊಂದಕ್ಕೆ ಆ ಪಿಕ್ಚರ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಮಾಡೇ ಮಾಡ್ತೀವಿ. ಜನ ಅದೇ ನಾಲ್ಕು ಚೆನ್ನಾಗಿದೆ, ನಾಲ್ಕು ಹೋಗೇ ಹೋಗುತ್ತೆ. ಇನ್ಸ್ಟೆನ್ಸಸ್ ಇದೆ, 2-3 ಪಿಕ್ಚರ್ ಒಂದೇ ದಿನ ಹಿಟ್ ಆಗಿರೋ ತುಂಬ ಇನ್ಸ್ಟೆನ್ಸ್ಗಳಿದೆ, ತುಂಬ ಇನ್ಸ್ಟೆನ್ಸ್ ಇದೆ. ಸೊ ವೈ ನಾಟ್? ಈಗ ಆಮೇಲೆ ಅವ್ರು ಅದೇ ಡೇಟ್ ಬರಬೇಕು ಅಂದಾಗ ನಮ್ಮ ಫಸ್ಟ್ ಬರೋದು ಒಂದು ಬೇರೆ ಪಿಕ್ಚರ್ ಮಾಡ್ತಿರೋ ಅದೇ ದಿನಕ್ಕೆ ಮಾಡ್ತಿರೋ ಬೇರೆ ಪಿಕ್ಚರ್ಗೂ ಪ್ರಾಬ್ಲಮ್ ಆಗ್ಬಾರ್ದು. ಈಗ ಲಾಸ್ಟ್ ಶಿವಮೊಗ್ಗ ರಿಷಬ್ ಅಂತ ಕೇಳಿದಾಗ ಅವ್ರಿಗೂ ಅದೇ ಇದ್ದಿತ್ತು, ಆ 2 ಪಿಕ್ಚರ್ ಮಾಡ್ತಾ ಇದ್ದೀರಾ ಹೇಗೆ ಅಂತ. ಬಟ್ ಶಿವಮೊಗ್ಗ ಇಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಆಡಿಯನ್ಸ್, ಈ ಕೋಟಿ ಈಸ್ ಅ ಲಾರ್ಜರ್ ಸೆಟ್ ಆಫ್ ಆಡಿಯನ್ಸ್. ಹಾಗಂತ ಯಾವ ಪಿಕ್ಚರ್ ಹೆಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ತಕ್ಕಂಗೆ ಏನೇನು ಮಾಡ್ಬೇಕು ಹಂಗೆ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಯಾವುದಕ್ಕೂ ಒಂದು ಹೆಚ್ಚು ಕಮ್ಮಿ, ಒಂದಕ್ಕೆ ಕಮ್ಮಿ, ಇನ್ನೊಂದಕ್ಕೆ ಹೆಚ್ಚು ಆ ಥರ ಮಾಡೋದಿಲ್ಲ. ಜನ ಯಾವುದಂತ ಹೋದರೆ ಅವತ್ತಿಗೆ ಬಿಟ್ಟಿತ್ತು. ಬಟ್ ಆ ಒಂದು ರಜಾ ಇರುತ್ತೆ ಅಲ್ವಾ, ಅದನ್ನು ಎನ್ಕರೇಜ್ ಮಾಡೋಕ್ಕೆ ಮೋಸ್ಟ್ಲಿ ಎಲ್ಲರೂ ಇದು ಮಾಡ್ತಾರೆ. ನಾವು ಹೇಳಿದ್ವಿ, ಶೆಫ್ ಚಿದಂಬರಗೂ ಹೇಳಿದ್ವಿ, ಕೋಟಿ ಫಸ್ಟ್ ಅನೌನ್ಸ್ ಆಗಿ. ಬಟ್ ದೇ ಆರ್ ಕಾನ್ಫಿಡೆಂಟ್. ಅವರು ಕೋಟಿ ಇದನ್ನು ಸಹ ನಮ್ಮ ಪಿಕ್ಚರ್ ನೋಡೋಕ್ಕೂ ಜನ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿದ್ದಾಗ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ನನ್ನ ಕೆಲಸ ಬಂದಿದ್ದು ಥಿಯೇಟ್ರು ಅವ್ರಿಗೆ ಕೊಡ್ಸೋದು, ಅದನ್ನ ಮಾಡ್ತಾರೆ ಸರ್. ಮೂರು ಸಿನಿಮಾಗೂ ಮೇನ್ ಥಿಯೇಟ್ರ್ ಬೇಕಿಲ್ಲ ಸರ್. ಶಿವಮೊಗ್ಗ ಮೇನ್ ಥಿಯೇಟ್ರ್ ಮಾಡ್ತಿಲ್ಲ. ಆ್ಯಂಡ್ ಆ ಮೇನ್ ಥಿಯೇಟರ್ ಅನ್ನೋ ಕಾನ್ಸೆಪ್ಟು ಒಂದು 10 ವರ್ಷದಿಂದನೇ ಹೋಯ್ತು ಅಂತ ಅನ್ಕೋತೀನಿ. ಇದೆ ಗಾಂಧಿನಗರ್ ಒಂದು ಥಿಯೇಟರ್ ಇದೆ. ನೀವು ನೋಡಿದ್ರೆ ಫಸ್ಟು ಮೇನ್ ಥಿಯೇಟರ್ ಅಂತ ಏನು KG ರೋಡಲ್ಲಿ ಏನು ಥಿಯೇಟರ್ ಇದೆ ಅದೇ ಬಿಗ್ಗೆಸ್ಟ್ ರೆವೆನ್ಯೂ ಇರೋದು ಅಂತ ಇದ್ದಿದ್ದು. ಅದಕ್ಕೆ ಮೇನ್ ಥಿಯೇಟರ್ ಅಂತ ಬಂದಿದ್ದು ಮುಂಚೆಯಿಂದ. ಅವಾಗ 15 ಥಿಯೇಟರ್ ಬೆಂಗಳೂರಲ್ಲಿ ಅಷ್ಟೇ ಮಾಡ್ತಾಯಿದ್ವಿ. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು 50-60 ಸೆಂಟರ್ಸ್ ಹಾಕಿದಾಗ KG ರೋಡಲ್ಲಿ ಇರೋ ಥಿಯೇಟರ್ ಮೇನ್ ಥಿಯೇಟರ್ ಅನ್ನೋ ಆ ಒಂದು ಇದೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಕರ್ಕೊಂಡು ಬಂದಿರೋದ್ರಿಂದ, ಅದೇ ಥರ ಹೇಳ್ಕೊಂಡು ಬಂದಿರೋದ್ರಿಂದ ಇನ್ನೂ ಜನ ಅದನ್ನು ಕೂಗ್ತಾರೆ. ಬಿಟ್ಟು KG ರೋಡೇ ಮೇನ್ ಥಿಯೇಟರ್ ಅನ್ನೋದು ಯಾವುದು ಕಾನ್ಸೆಪ್ಟ್ ಇಲ್ಲ ಸರ್. ಸೈಡ್ ಥಿಯೇಟರ್ಸ್ ಅಂತ ನಾವೇನಂತೀವಿ, ಈಗ ಆ ಕಡೆ ಕಾಮಾಖ್ಯ ಆಗಲಿ, ಈ ಕಡೆ ವೀರೇಶ್ ಆಗಲಿ, ಸಿದ್ಧಲಿಂಗೇಶ್ವರ ಸಿದ್ಧಲಿಂಗ ಎಲ್ಲಾದರೂ ಅದಕ್ಕಿಂತ ಡಬಲ್ ರೆವೆನ್ಯೂ ಬರೋದೂ ಇದೆ. ಸೊ ಮೇನ್ ಥಿಯೇಟರ್ ಶಿವಮೊಗ್ಗ ಇಲ್ಲ ಸರ್, ಮೇನ್ ಥಿಯೇಟರ್ ಇಲ್ಲ. ಶೆಫ್ ಚಿದಂಬರಂ ಮತ್ತು ಕೋಟಿ ಎರಡಕ್ಕೂ ಮೇನ್ ಥಿಯೇಟರ್. ಪರಂ ಸರ್, ಈಗ ನೀವು ಒಂದು ವಾಹಿನಿ ಮುಖ್ಯಸ್ಥರಾಗಿದ್ದಾಗ ಕೇಳಿದಂತಹ ಕಂಟೆಂಟು ಸುಮಾರು, ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಪತ್ರಕರ್ತರಾಗಿದ್ದಾಗ ಬರೆದಂಥ ಕಂಟೆಂಟ್ ಸುಮಾರು. ಬಟ್ ಒಂದು ಪ್ರಶ್ನೆ ಅಂದರೆ, ಆಲ್ವೇಸ್ ವಿ ಆರ್ ಟಾಕಿಂಗ್ ಅಬೌಟ್ ಕಂಟೆಂಟ್. ಒಳ್ಳೆ ಕಂಟೆಂಟ್ ಅಂದ್ರೇನು ನಿಮ್ಮ ಪ್ರಕಾರ? ಜನರಿಗೆ ರೀಚ್ ಆಗುವಂಥ ಕಂಟೆಂಟು, ಒಳ್ಳೆ ಕಂಟೆಂಟು ರೀಚ್ ಆಗಲಿಲ್ಲ, ಈ ಕಂಟೆಂಟ್ ಬೆನ್ನು ಹತ್ತಿದಂತಹ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ಒಳ್ಳೆ ಕಂಟೆಂಟ್ ಅಂದರೆ ನಿಮ್ಮ ಪ್ರಕಾರ ಏನು? ಒಳ್ಳೆ ಕಂಟೆಂಟ್ ಅಂದರೆ ಈಗ 2 ಗಂಟೆ 49 ನಿಮಿಷ ಇದೆ ನಮ್ಮ ಸಿನಿಮಾ. 2 ಗಂಟೆ 49 ನಿಮಿಷ ಅದು ನಿಮ್ಮನ್ನ ಹೋಲ್ಡ್ ಮಾಡಿದರೆ, ನಿಮ್ಮನ್ನ ಎಂಗೇಜ್ ಮಾಡಿದರೆ, ನಿಮ್ಮನ್ನ ಎಂಟರ್ಟೈನ್ ಮಾಡಿದರೆ ಅದು ಒಳ್ಳೆ ಕಂಟೆಂಟು. ನಿಮ್ಮ ಈಗ ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕ ಒಂದು ಇಮೋಷನ್ ಅನ್ನ ಇವೋಕ್ ಮಾಡಕ್ಕೆ ಗುದ್ದಾಡ್ತಾ ಇರ್ತಾನೆ. ಆ ಇಮೋಷನ್ ಅನ್ನ ಇವೋಕ್ ಮಾಡಕ್ ಸಾಧ್ಯ ಆದರೆ ಅದು ಒಳ್ಳೆ ಕಂಟೆಂಟು. ಅದೇ ತರ ಈಗ ಒಬ್ಬೊಬ್ರು ಒಂದೊಂದು ಡ್ಯೂರೇಷನ್ ತಗೊಂಡು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾದ ಒಂದು ಕತೆ ಅದರ ಕಾಲಾವಧಿನ ಅದೇ ತೀರ್ಮಾನ ಮಾಡ್ಕೊಳ್ಳುತ್ತೆ. ಆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದ್ರೆ ಅದು ಒಳ್ಳೆ ಕಂಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ನನ್ನ ಕ್ವಶನ್ ಡಾಲಿ ಸರ್ಗೆ. ಡಾಲಿ ಮತ್ತೆ ಚಿಟ್ಟೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಫೇಮಸ್ ಫ್ರೆಂಡ್ಶಿಪ್ಪು. ಈಗ ನೀವಿಬ್ರು ಒಟ್ಟಿಗೆ ತೆರೆ ಮೇಲೆ ಬರ್ತಿದ್ದೀರಾ, ಸೊ ಏನಾದ್ರು ಕಾಂಪಿಟೇಷನ್ ಅಂತ ಏನಾದ್ರು ಇದೆಯಾ? ಒಳ್ಳೇದಾಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಬೇಕು. ವಸಿಷ್ಠ ಮೇಲೆ ಡೆಫಿನೆಟ್ಲಿ ನನಗೂ ಒಳ್ಳೇದಾಗಲಿ ಅಂತಲೇ ಆಸೆ ಇರುತ್ತೆ. ಚೆನ್ನಾಗಾಗಲಿ. ಅದನ್ನು ಲವ್ಲಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಪರಂಪರೆ ಈಗ ರಿಯಾಲಿಟಿ ಶೋ ಮತ್ತು ಒಂದಷ್ಟು ಸೀರಿಯಲ್ಗಳು ವಾಹಿನಿಗಳಿತ್ತು. ಸಿನಿಮಾ ಮಾಡಿದಾಗ ಯಾಕಂದರೆ ಅಲ್ಲಿ ಡೆವಲಪ್ಮೆಂಟ್ ಇತ್ತು, ಸಿನಿಮಾಗೆ ಆದ ಆಡಿಯನ್ಸ್ ಮತ್ತು ಅಲ್ಲಿದೆ ಆದ ಒಂದು ಇದಿತ್ತು. ಎರಡರ ಮಧ್ಯೆ ಏನೋ ಒಂದಷ್ಟು ಗೊಂದಲಗಳು ಮಾಡಬೇಕಾದ್ರೆ, ಮೇಕಿಂಗ್ ಮಾಡಬೇಕಾದ್ರೆ. ಇಲ್ಲ, ಇದು ಮೊದಲನೇ ಸಿನಿಮಾ. ನಾನು ಆವತ್ತೇ ಹೇಳಿದೆ, ಇದೊಂದು ಪ್ರಯತ್ನ ನಂದು, ಅಂದರೆ ಬಿಗಿನರ್ನ ಪ್ರಯತ್ನ ಇದು. ಒಂದೋ ನಾವು 14ನೇ ತಾರೀಕು ಗೆಲ್ತೀವಿ, ಇಲ್ಲ 14ನೇ ತಾರೀಕಿಂದ ಕಲಿತೀವಿ. ಸೊ ಇದರಲ್ಲಿ ಇದರುವೆ ನನಗೇನು ಮಾಡ್ಲಿಕ್ಕಿದ್ದೀನಿ ಅಂತ ನಂಬ್ತೀನಿ ನಾನು. ನನಗೆ ಅಂದರೆ ರಿಯಾಲಿಟಿ ಶೋದ ವ್ಯೂವರ್ಗಳೇನು, ಸೀರಿಯಲ್ನ ವ್ಯೂವರ್ಗಳೇನು, ಅದು ಒಂದೇ ದಿನ ಅದು ಅರ್ಥ ಆಗಿರಲಿಲ್ಲ. ಇವತ್ತಿಗೂ ಫುಲ್ಲಾಗಿ ಅರ್ಥ ಆಗಿದೆ ಅಂತ ನಾನು ಹೇಳಲಾರೆ. ಆದರೆ ಅಲ್ಲಿ ಅದನ್ನು ಕೆಲಸ ಮಾಡುವಾಗ ಆ ಕೋರ್ಸ್ ಕರೆಕ್ಷನ್ ಮಾಡೋಕ್ಕೆ ಏನೋ ಒಂದಷ್ಟು ಇಂಡಿಕೇಟರ್ಗಳು ಸಿಗೋದು, ಅದನ್ನು ಮಾಡ್ಕೊಂಡು ಹೋಗಿದ್ದೆ. ಅದೇ ಥರ ಸಿನಿಮಾ ಅಂತ ಬಂದಾಗ ಈ ಥರದ ಕಂಟೆಂಟನ್ನು ಜನ ಇಷ್ಟಪಡ್ಬೋದು ಅಂತ ಅಂದ್ಕೊಂಡು ಈ ಕಥೆಯನ್ನು ಮಾಡಿದ್ದೀವಿ. ಅದು ಗೆಲ್ತೀನೋ ಕಲಿತೀನೋ ಅನ್ನೋದು 14ನೇ ತಾರೀಕು ಜನರ ಕೈಯಲ್ಲಿ.